ಇದು 700 HP ಮೋಟರ್ ಅಲ್ಲಿ ಇಷ್ಟು ಪ್ರೆಷರ್ ನಿಮಗೆ ನೀರು ಬರ್ತಾ ಇದೆ. ನಿಮಗೆ ಕರೆಂಟ್ ಅಲ್ಲಿ ಯಾವ ತರ ನೀರ್ ಪ್ರೆಷರ್ ಬರುತ್ತೆ ಅದಕ್ಕಿಂತ ಜಾಸ್ತಿ ಔಟ್ಪುಟ್ ನಿಮಗೆ ಸೋಲಾರ್ ಅಲ್ಲಿ ನಿಮ್ ಸೇಮ್ ಮೋಟರೇ ಕೊಡುತ್ತೆ. ಇದರಲ್ಲಿ ಯಾವುದೇ ಡೆಪ್ತ್ ಇದ್ರೆ ಅದಕ್ಕೆ ನಾವು ಸೋಲಾರ್ ಸಿಸ್ಟಮ್ ಹಾಕೊಡ್ಬಹುದು. ಇದು ಒನ್ ಟೈಮ್ ನೀವು ಹಾಕೊಂಡ್ರೆ ನಿಮಗೆ 25 ವರ್ಷವರೆಗೂ ಮಿನಿಮಮ್ ಸೋಲಾರ್ ಪ್ಯಾನಲ್ಸು ಮತ್ತೆ ಪೂರ್ತಿ ಸಿಸ್ಟಮ್ ಮೇಲೆ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಮತ್ತೆ ಎನಿ ಪ್ರಾಬ್ಲಮ್ ಆದರೆ ನಿಮಗೆ ಸೈಟ್ ಸರ್ವಿಸು ಅವೈಲೇಬಲ್ ಇದೆ. ನೀವು ಕರೆಂಟಲ್ಲಿ ಮೋಟ್ರ್ ಓಡಿಸಿದ್ರೆ ನಿಮಗೆ ಮೋಟ್ರ್ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಅದೇ ನೀವು ಸೋಲಾರಲ್ಲಿ ಮೋಟ್ರ್ ಓಡಿಸಿದ್ರೆ ನಿಮಗೆ ಮೋಟ್ರಿಗೆ ಯಾವುದೂ ನಿಮಗೆ ಫ್ಲಕ್ಚುಯೇಷನ್ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಓವರ್ಲೋಡು ಬರಲ್ಲ. ಇವಾಗ 700 HP ಮೋಟ್ರಿಗೆ ನಾವು 16 ಸೋಲಾರ್ ಪ್ಯಾನಲ್ ಹಾಕಿದ್ದೀವಿ. ಪ್ರತಿಯೊಂದು HP ನಿಮಗೆ ಬೇರೆ ಬೇರೆ ಥರ ಪ್ಯಾನಲ್ಸ್ ಬರುತ್ತೆ. ಅದೆಲ್ಲ ಡಿಪೆಂಡ್ ಆಗೋದು ನಿಮ್ಮದು ಡೆಪ್ತ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಸ್ಕಾರ, ನಾವು SSS ಗೋಲ್ಡ್ ಬೆಂಗಳೂರಿಂದ. ಇದು ಯಾರಿಗೆ ಅನುಕೂಲ ಆಗತ್ತಂದ್ರೆ ಇವಾಗ ಕಸ್ಟಮರ್ಸ್ಗೆ, ರೈತರಿಗೆ ಡೈಲಿ ಕರೆಂಟ್ದು ಪ್ರಾಬ್ಲಮ್ ಇರುತ್ತೆ. ದಿವಸಕ್ಕೆ 1 ಅವರ್ 2 ಅವರ್ 3 ಅವರ್ ಕರೆಂಟ್ ಕೊಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನೀವು ಕರೆಂಟ್ ಮೇಲೆ ಚಿಂತೆ ಡಿಪೆಂಡ್ ಮಾಡಂಗೆ ಇಲ್ಲ. ಇದರಲ್ಲಿ 3 ಇಂದ 30 HP ವರೆಗೂ ಸಿಸ್ಟಮ್ ಅವೈಲೇಬಲ್ ಇದೆ. ನೋಡಿ, ಅಲ್ಲಿ ನಮ್ದು VFD ಡ್ರೈವ್ ಮಾಡಿದೀವಿ, ಅದ್ರ ಜೊತೆಗೆ ಆಟೋಮೆಟಿಕ್ ಚೇಂಜ್ ಓವರು ಮಾಡಿದೀವಿ. ಅದರಲ್ಲಿ ಹೆಂಗಂದ್ರೆ ಯಾವಾಗ ಕರೆಂಟ್ ಇರುತ್ತೆ ಆಟೋಮೆಟಿಕ್ ಮೋಟರ್ ಕರೆಂಟಲ್ಲಿ ಓಡುತ್ತೆ. ಕರೆಂಟ್ ಹೊರಟೋಗಿದ ಮೇಲೆ ಯಾವಾಗ ಸೋಲಾರ್ ಇರುತ್ತೆ ಸೋಲಾರ್ ಶಕ್ತಿನಲ್ಲಿ ನಿಮ್ಮ ಮೋಟ್ರ್ ಓಡ್ತಾನೆ ಇರುತ್ತೆ. ಮ್ಯಾನ್ಯುಯಲ್ ಆಗಿ ಯಾವುದೋ ಕೇಬಲ್ ಇಂಟರ್ಚೇಂಜ್ ಮಾಡೋದು ಕೆಲಸ ಇಲ್ಲ. ಆ್ಯಂಡ್ ಯಾವುದೇ ರೈತರಿಗೆ ಯಾವ ಥರ ಸಿಸ್ಟಮ್ ಬೇಕು ಅವ್ರದ್ದೇ ಎಕ್ಸಿಸ್ಟಿಂಗ್ ಮೋಟ್ರು, ಎಕ್ಸಿಸ್ಟಿಂಗ್ ಕೇಬಲ್ ಮೇಲೆ ನಾವು ಸೋಲಾರ್ ಸಿಸ್ಟಮ್ ಹಾಕ್ಕೊಡ್ತೀವಿ.